ರಿಯಾಕ್ಷನ್ ಏನ್ ಸರ್? ಬಿಜೆಪಿಯ ಸ್ಟ್ಯಾಂಡ್ ಏನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಬಿಜೆಪಿ ಅವರಿಗೆ ಸವಾಲು ಹಾಕ್ತಿದ್ದಾರೆ, ಶ್ರೀರಾಮ ಹಿಂದೂ ಅನ್ನೋದಕ್ಕೆ ನಿಮ್ಮ ಹತ್ರ ಸಾಕ್ಷ್ಯಗಳಿದ್ರೆ ಪ್ರೂವ್ ಮಾಡಿ, ಅವರ ಸರ್ನೇಮ್ ಏನ್ ಅನ್ನೋದನ್ನ ಹೇಳಿಬಿಟ್ಟು ನೀವು ಪ್ರೂವ್ ಮಾಡಿ ಅನ್ನುವಂತಹ ವಿಚಾರಗಳನ್ನ ನಿನ್ನೆ ಅವರು ಪ್ರಸ್ತಾಪ ಮಾಡಿದ್ರು. ಯಾರು ಮಾಡಿದ್ದು? ಟಿಎಂಸಿ ಶಾಸಕರು ಮಿತ್ರ ಅವರು. ಅದೇ ಇಂಪಾರ್ಟೆಂಟ್ ಆಗಿದೆ. ಇವಾಗ ಈ ಓಲೈಕೆ ಪ್ರೇರಿತ ಪಕ್ಷಗಳು, ಅದು ಕಾಂಗ್ರೆಸ್ ಇರ್ಬೋದು, TMC ಇರ್ಬೋದು, RJD ಇರ್ಬೋದು, DMK ಇರ್ಬೋದು, ಇವರಿಗೆಲ್ಲ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಹಿಂದೂಗಳನ್ನ ಡಿವೈಡ್ ಮಾಡಿ ಮುಸ್ಲಿಂ ಮತ್ತೆ ಅವರನ್ನ ಓಲೈಕೆ ಮಾಡೋದು ಒಂದು ಪರಿಪಾಠ ಆಗಿಬಿಟ್ಟಿದೆ. ಅದು ಇವಾಗಲ್ಲ, ಸುಮಾರು 1947ರಿಂದ ಹಿಡ್ಕೊಂಡು ಬಂದು ಮಾಡಿದ್ದಾರೆ. ಅದರಲ್ಲಿ ನಾವೇನು ತಪ್ಪಂತ ಹೇಳ್ತಾ ಇಲ್ಲ. ಆದರೆ ಅವರು ಎಲ್ಲೋ ಒಂದ್ ಕಡೆ ತೋರಿಸ್ತಾ ಇರುವಂತ ಈ ಹಿಂದೂಗಳ ಬಗ್ಗೆನ ದ್ವೇಷ ಇದೆಯಲ್ವಾ, ಅದ್ರ ಬಗ್ಗೆ ನಮ್ಮ ವಿರೋಧ ಇರುವಂತದ್ದು ನಂಬರ್ 1. ನಂಬರ್ 2, ಇವ್ರೇನ್ ಹೇಳಿದ್ರು, ಇವಾಗ ರಾಮ ಎಲ್ಲೋ ಒಂದ್ ಕಡೆ ಮುಸ್ಲಿಮು ಅಂತ ಹೇಳಿದ್ರು. ಹೌದು, ಮುಸ್ಲಿಂಗೆ ಇತಿಹಾಸ ಇರುವಂತದ್ದು 1400 ವರ್ಷ ಅಂತ ನನಗೆ ಗೊತ್ತಿರೋ ಪ್ರಕಾರ. 1400 ವರ್ಷದ ಬಾಬಾ ಆದಮ್, ಒಂದು ಆದಮ್ ಅಲೈಹಿಸ್ಸಲಾಂ ಅವಾಗಿನಿಂದ ಮುಸ್ಲಿಂ ಫಸ್ಟ್ ಮನುಷ್ಯ ಉತ್ತರಲ್ಲ ಅಲ್ಲ, ಕೊನೆ ಪ್ರವಾದಿ 610. ಅದು ಪ್ರಶ್ನೆ ಇದೆ ಎಕ್ಸಾಕ್ಟ್ಲಿ. ಅದ್ರ ಬಗ್ಗೆ ಸಾದಿಕ್ ಪಾಷಾ ಅವ್ರ ಹತ್ರ ಕ್ಲಾರಿಟಿ ತಗೊಳ್ಳೋಣ. ಈಗ ಇವ್ರು ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ಪ್ರಶ್ನೆ ಇರೋದು ಇಸ್ಲಾಮು ಬೇರೆ ಒಂದು ಇದು ಯಾವ್ದೋ ಬೇರೆ ಧರ್ಮಗಳಿಂದ ಬಂದಿರುವಂತದ್ದು, ಅದರಿಂದ ಇಸ್ಲಾಂ ಬಂದಿರುವಂತ ಮೂಲ ಅಲ್ಲ ಅಂತ. ಈಸಾ ಮೂಸ ಮತ್ತೆ ಅದೇನು ಇದೆಯಲ್ಲ, ಬೇರೆ ಬೇರೆ ಚರ್ಚೆ ಬಿಡಿ, ಅವ್ರು ಹೇಳ್ತಾರೆ ಅದ್ರ ಬಗ್ಗೆ. 1400 ವರ್ಷ ಅಂತ ನಾನು ಕೇಳಿರುವಂತದ್ದು. ಆಯ್ತಾ, ಇಸ್ಲಾಮಿನ ಆಕ್ರಮಣಕಾರರು ಭಾರತಕ್ಕೆ ಬಂದಿರುವಂತದ್ದು ಸಾಧಾರಣ ಒಂದು 570 ವರ್ಷ. ಆಯ್ತಾ, ಆದರೆ ರಾಮನ ಇತಿಹಾಸ ಇರುವಂತದ್ದು ನಮಗೆ ಗೊತ್ತಿರುವಂತ ಪ್ರಕಾರ 15,000 ವರ್ಷದ ಹಿಂದಿನ ಇತಿಹಾಸ ಇದೆ ಅಂತ ಹೇಳ್ತಾರೆ. ಹಾಗಾದ್ರೆ ಇದಕ್ಕೆ ಎಲ್ಲಾದ್ರೂ ಒಂದು ಲಿಂಕ್ ನಿಮಗೆ ಸಿಗ್ಲಿಕ್ಕೆ ಸಾಧ್ಯ ಇದೆಯಾ? ನಂಬರ್ 1. ಹಾಗಾದ್ರೆ ಇದೆಲ್ಲ ಯಾಕೆ ನಡೀತದೆ ಅಂತ ಹೇಳಿದ್ರೆ, ಪಶ್ಚಿಮ ಬಂಗಾಳದ ಇಲೆಕ್ಷನ್ ಇನ್ನೇನು ಹತ್ರಕ್ಕೆ ಬರ್ಲಿಕ್ಕಿದೆ. ಅಲ್ಲಿ TMC ಬಗ್ಗೆ ಒಂಥರ ಆಡಳಿತ ವಿರೋಧಿ ಅಲೆ ದೊಡ್ಡ ಮಟ್ಟದಲ್ಲಿದೆ. ಲಾಸ್ಟ್ ಟೈಮೇ ಏನಾಗಿತ್ತು ಅಂತ ಹೇಳಿದ್ರೆ, ಸುಮಾರು ಬಿಜೆಪಿ ವಿರೋಧ ಪಕ್ಷದ ತನಕ ಬಂದ್ಬಿಟ್ಟಿದೆ. ಇವಾಗ ಏನಂತ ಹೇಳಿದ್ರೆ, ಅವರಿಗೆ ಈ ಸಲ ಗೆಲ್ಲುವಂತ ಒಂದು ಇದು ಸಾಧ್ಯತೆ ಕಷ್ಟ ಕಾಣ್ತಾ ಇದೆ. ಆದ್ರಿಂದಾಗಿ ನಿಮ್ಗೆ ಒಂದಿಷ್ಟು ಇದು ಅಂಕಿಅಂಶಗಳನ್ನು ಕೊಡ್ತೀನಿ. ಸುಮಾರು 294 ಇದು ಕಾನ್ಸ್ಟಿಟ್ಯೂನ್ಸಿಗಳಿವೆ, ಇದು MLA ಕಾನ್ಸ್ಟಿಟ್ಯೂನ್ಸಿಗಳು. 294ರಲ್ಲಿ ಸುಮಾರು 100ರಲ್ಲಿ ಮುಸ್ಲಿಮರು ಒಂದ್ ಸ್ವಲ್ಪ ಡಿಸೈಡ್ ಮಾಡುವಂತ ಓಟ್ಗಳನ್ನ ಹೊಂದಿದ್ದಾರೆ 100ರಲ್ಲಿ. ಆನಂತರ 54ರಲ್ಲಿ 50%ಕ್ಕಿಂತ ಹೆಚ್ಚು ಏನೋ ಬಾರ್ಡರ್ ಸ್ಟೇಟ್ಸ್ ಗಳೇನಿದೆಯಲ್ವಾ, ಬಾಂಗ್ಲಾದೇಶಕ್ಕೆ ಹೊಂದ್ಕೊಂಡಿರುವಂತ ಬಾರ್ಡರ್ ಸ್ಟೇಟ್ಗಳಲ್ಲಿ 54 ಕ್ಷೇತ್ರಗಳಲ್ಲಿ 50% ಜಾಸ್ತಿ ಮುಸ್ಲಿಮರು ಓಟ್ಗಳಿವೆ. ಆದ್ರಿಂದಾಗಿ ಇದೆಲ್ಲವೂ ಬರುವಂತ ಚುನಾವಣೆಗೋಸ್ಕರ ಒಂದು ಸಮುದಾಯ ಓಲೈಕೆ ರಾಜಕಾರಣ ಬಿಟ್ರೆ, ಹೌದು, ಹಿಂದೂಗಳ ಬಗ್ಗೆ ಅವ್ರಿಗೇನು ಒಂಚೂರು ಕಿಂಚಿತ್ತು ಇದು ಇಟ್ಕೊಂಡು ಚುನಾವಣೆ ಫೇಸ್ ಮಾಡೋ ತಾಕತ್ತು ಧೈರ್ಯ ಇಲ್ವಾ ಅಂತ ಅಲ್ಲ. ಅಭಿವೃದ್ಧಿ ಮಾಡಿದ್ರೆ ತಾನೇ ಅವರು ಮಾಡಿದ್ರೆ. ಒಂದೇ ಒಂದು ನಿಮಿಷ ಹೇಳ್ತೇನೆ. ನಮ್ಮ ನರೇಂದ್ರ ಮೋದಿ ಅವರು ಯಾವತ್ತೂ ಕೂಡ ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ, ಅವ್ರು ಸಬ್ಕಾ ಪ್ರಯಾಸ್ ಅಂತ ಹೇಳ್ಕೊಂಡು ಎದೆ ತಟ್ಕೊಂಡು ನಾವು ಚುನಾವಣೆ ಹೋಗ್ತೀವಿ. ಯಾಕಂತ ಹೇಳಿದ್ರೆ ನಾವು ಅಷ್ಟೊಂದು ಕೆಲಸ ಮಾಡಿದೀವಿ, ನಾವು ಅಭಿವೃದ್ಧಿಯ ಒಂದು ರಾಜಕಾರಣವನ್ನು ಮಾಡ್ತಾ ಇದ್ದೀವಿ, ಅಭಿವೃದ್ಧಿಯನ್ನ ಹೇಳ್ಕೊಂಡು ಹೋಗ್ತೀವಿ. ಆದ್ರೆ ಇವರಿಗೆ ಅಭಿವೃದ್ಧಿ ಮಾಡಿದ್ರೆ ತಾನೇ ಹೇಳ್ಕೊಳಕ್ ಇರುವಂತದ್ದು. ಅದರಿಂದಾಗಿ ಇವರು ಕೇವಲ ಓಲೈಕೆ ಆ ಒಂದು 75-year old ಒಂದು ಅಜೆಂಡಾ ಏನಿದೆ, ಓಲೈಕೆ ರಾಜಕಾರಣ, ಅದನ್ನ ಇಟ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ ಹೊರತು ಬೇರೆ ಏನಿಲ್ಲ ಅಂತ ಹೇಳಕ್ ಬಯಸ್ತೀನಿ. ಓಕೆ, ವಾಪಸ್ ಬರ್ತೀನಿ. ಈಗ ನೀವು ಇಸ್ಲಾಂ ಧರ್ಮದಲ್ಲಿ ಅಥವಾ ಮುಸ್ಲಿಂ ಸಮುದಾಯದವ್ರನ್ನ ಪ್ರಶ್ನೆ ಮಾಡಿದ್ರೆ ಹೊಸ ವಿಚಾರ ಅಂತ ಸಾದಿಕ್ ಪಾಷಾ ಅವ್ರು ಹೇಳಿದ್ರು. ಅಷ್ಟು ಮೋಸ್ಟ್ಲಿ ಅವ್ರ ಧರ್ಮದಲ್ಲಿ ಇರೋರಂತ ಅಷ್ಟು ಜನರ ರಿಯಾಕ್ಷನ್ ಕೂಡ ಇದೇ ಆಗಿರುತ್ತೆ ಅಂತ ನನ್ನ ಪ್ರಕಾರ. ಬಟ್ ಯಾಕೆ ಈ ಸ್ಟೇಟ್ಮೆಂಟ್ಗಳು ಬಂತು ಚುನಾವಣಾ ಹೊಸ್ತಿಲಲ್ಲಿ? ಅವ್ರಿಗೇನು ಸಾಕ್ಷ್ಯ ಸಿಕ್ಕಿದೆ? ಆ ಸಾಕ್ಷಿಗಳನ್ನ ಇಡೋ ಮೂಲಕ ಮಾತನಾಡಿದ್ರೆ ಮೋಸ್ಟ್ಲಿ ಕೆಲವರು ಅದನ್ನ ಚರ್ಚೆಗಾದ್ರೂ ಇಟ್ಕೊಳ್ತಾ ಇದ್ರು. ಚರ್ಚೆಗಳು ಆಗ್ತಾ ಇಲ್ಲ. ಏನ್ರಿ ನಿಮ್ಮ ಹತ್ರ ಸಾಕ್ಷ್ಯಗಳಿದೆ? ಪ್ರಭು ಶ್ರೀರಾಮಚಂದ್ರ ಮುಸ್ಲಿಂ ಅನ್ನೋದಕ್ಕೆ ನಿಮ್ಮ ಹತ್ರ ಸಾಕ್ಷ್ಯಗಳಿದ್ರೆ ಅದನ್ನ ತೋರಿಸಿ ಅಲ್ಲ ಮೊದಲು ಅಂತ ಕೆಲವರು ಪ್ರಶ್ನೆ ಮಾಡ್ತಿದ್ದಾರೆ. ಶ್ರೀರಾಮ ಹಿಂದೂನಾ ಮುಸ್ಲಿಮ? ಇಂಥ ಚರ್ಚೆಗಳು ಪ್ರಾರಂಭ ಆಗಿದೆ. TMC ನಾಯಕ ಒಬ್ರು ಕೊಟ್ಟಿರುವ ಸ್ಟೇಟ್ಮೆಂಟ್ ಇಂದ ಯಾವ ಸಾಕ್ಷ್ಯ, ಯಾವ ಆಧಾರದ ಮೇಲೆ ಈ ಸ್ಟೇಟ್ಮೆಂಟ್ಗಳು ಬಂತಿಲ್ಲೋ ಗೊತ್ತಿಲ್ಲ. ಬಟ್ ಚರ್ಚೆಗಳಂತೂ ಪ್ರಾರಂಭ ಆಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೇರವಾಗಿ ಸಾದಿಕ್ ಪಾಷಾ ಅವ್ರ ಹತ್ರ ಹೋಗ್ಬಿಡ್ತೀರಿ. ಸಾದಿಕ್ ಪಾಷಾ ಅವರೇ, ಇಂಥ ಸ್ಟೇಟ್ಮೆಂಟ್ಗಳು ಬಂದಾಗ, ಹಿಂದೂ ಭಾವನೆಗಳಿಗೆ ಧಕ್ಕೆ ಆಗೋ ರೀತಿ ಸ್ಟೇಟ್ಮೆಂಟ್ಗಳು ಬಂದಾಗ ನಿಮ್ಮ ಸಮುದಾಯದವರು ಅವ್ರಿಗೆ ಓಟ್ ಕೊಟ್ಬಿಡ್ತೀರಾ? ಇವ್ರು ನಮ್ಮ ಸಮುದಾಯದ ಪರವಾಗಿದ್ದಾರೆ, ಎಲ್ಲಾರನ್ನೂ ನಮ್ಮ ಸಮುದಾಯ ಕರ್ಕೊಂಡ್ ಬರ್ತಾ ಇದ್ದಾರೆ, ನಮ್ಮ ಧರ್ಮಕ್ಕೆ ಕರ್ಕೊಂಡ್ ಬರ್ತಾ ಇದ್ದಾರೆ ಅಂತ ಓಟ್ ಕೊಟ್ಬಿಡ್ತೀರಾ? ಅಲ್ಲಿವರೆಗೂ ಮತ ಅಂತ ಹೋಗ್ತಾ ಇದೆ. ಈಗ TMC ಅವ್ನು ಯಾರೋ ಹೇಳಿರೋದು, ಈಗ ಒಂದು ದೊಡ್ಡ ಇಶ್ಯೂ
ದೇವ್ರಿಗೆ ಮತ ಅಂತ ಮಾಡ್ತಾ ಇದಾರೆ ಅಂತ. ಅಲ್ಲ ಅಲ್ಲಂತಲ್ಲ ನಮ್ಮ ರಾಜ್ಯ ಅಂತ ತಗೊಂಡಾಗ್ಲೂ ಇಂಥ ಬರ್ತವೆ ಸ್ಟೇಟ್ಮೆಂಟ್ಗಳು ಆಗಾಗ ಅಂತ. ನೋಡಿ ಇನ್ನೊಂದು ರಾಮ್ ಬಂದು ಬೇರೆ ಹಿಂದೂವರೆಗೆನಾ, ಬೇರೆ ಹಿಂದೂವರೆಗೆ ನೀವೇ ಹೇಳಿ. ಇಲ್ಲ ಎಲ್ಲ ಅಲ್ಲ, ಸಮುದಾಯ ಬೇರೆ ನಾನು ಭಾರತಕ್ಕೋಸ್ಕರನಾ? ಇಲ್ಲ, ಎಲ್ರಿಗೂ ತಾನೆ. ಕರೆಕ್ಟ್. ಅವ್ನು ಹೇಳ್ಬಿಟ್ರೆ ಏನು ಅದಕ್ಕೆ ಇದಿಲ್ಲ, ತಪ್ಪಿಲ್ಲ. ಆದ್ರೆ ಈಗ ಕೆಲವು ಜನ ಇದ್ದಾರೆ, ಅವ್ರಿಗೆ ಮನ್ಸಿಗೆ ಧಕ್ಕೆ ಆಗತ್ತೆ. ಇದು ದೊಡ್ಡ ಒಂದು ಇಶ್ಯೂ ಎಲೆಕ್ಷನ್ಗೋಸ್ಕರ. ಅದು ಒಂದು ರಾಮ ಅಂದ್ರೆ ಮುಸಲ್ಮಾನ್ ಹಿಂದೂ ರಿಲಿಜನ್, ನೀವು ನೆನ್ಪಿಟ್ಕೊಳ್ಳಿ, ರಾಮ ಅಂದ್ರೆ ಹಿಂದುತ್ವನೇ. ಇಲ್ಲ, ಹಿಂದುತ್ವ ಅಲ್ಲ. ಇಸ್ಲಾಂ ಅಂದ್ರೆ ಮುಸ್ಲಿಮು. ಅಲ್ಲ ಅಲ್ಲ ಎಲ್ಲರಿಗೂ ಮತ್ತೆ ಯಾಕೆ ನಿಮ್ಗೆ ಮಸೀದಿ ಯಾಕೆ ನಿಮ್ಗೆ ಯಾಕೆ ಬೇಕಿತ್ತಾಗಿದ್ರೆ? ಅದನ್ನ ಒಪ್ಕೊಳ್ಳಲ್ಲ ಅಂತ. ಯಾಕೆ ನನಗೆ ಒಂದು ನೀವು ಒಂದೇ ಆಗಿದ್ರೆ ಬಾಬ್ರಿ ನಮ್ಮ ರಾಮ ಮಂದಿರ ಯಾಕೆ ಹೊಡಿತಾ ಇದ್ರಿ? ಈಗ ನನಗೆ ಒಂದು ಡೌಟ್ ಇದೆ, ಬೇಜಾರು ಮಾಡ್ಕೋಬೇಡಿ, ನಾನು ಒಂದು ಮಾತು ಹೇಳ್ತೀನಿ. ಈಗ ಆ TMC ಅವನು MLA ಯಾರು ಹೇಳಿದಾರಲ್ಲ, ಅವರು ಮಾತಿಗೆ ಒಂದು ಡೌಟ್ ಬರ್ತಾ ಇದೆ. ಎಲ್ಲರೂ ಮಸೀದಿನಲ್ಲಿನೇ ಮಂದಿರ ಬೇಕು ಅಂತ Okay, okay.